स्मृतिपुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यं कृतो वन्दे भगवन्तौ पुनः पुनः जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಎಷ್ಟನೇ ಶ್ಲೋಕಮ್ಮ? 200ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದೆ ಶಿಷ್ಯ ಗುರುಗಳನ್ನ ಪ್ರಶ್ನೆ ಮಾಡಿದಾಗ ಈ ಅಜ್ಞಾನ ಅನ್ನುವಂಥದ್ದು ಇದು ಕೂಡ ಅನಾದಿ ಅಂದ್ರೆ ಮೊದಲಿಂದೇ ಇರುವಂತದ್ದು ಇದ್ದರೂ ಕೂಡ ಆ ಅಜ್ಞಾನ ಅನ್ನುವಂಥದ್ದು ಭ್ರಾಂತಿಯಿಂದ ಹುಟ್ಟಿದೆ. ಅದಕ್ಕೆ ಜ್ಞಾನ ಆದರೆ ಆ ಭ್ರಾಂತಿ ನಿವೃತ್ತಿಯಾಗುತ್ತದೆ ಅಂತ ಎಲ್ಲಾ ಶ್ಲೋಕಗಳಲ್ಲಿ ಹೇಳ್ತಾ ಬಂದ್ರು. ಈಗ ಅನಾದೇ ಅಪಿ ವಿದ್ವಂಸಃ ಪ್ರಾಗ್ಭಾವಶ್ಚ ವೀಕ್ಷಿತ ಯದ್ಬುದ್ಧುಪಾದಿ ಸಂಬಂಧಾತ್ ಪರಿಕಲ್ಪಿತಮಾತ್ಮನಿ ಜೀವತ್ವಂ ನ ತತೋ ಅನ್ಯಸ್ತು ಸ್ವರೂಪೇಣ ವಿಲಕ್ಷಣ ಸಂಬಂಧಾಸ್ತಾತ್ಮನೋ ಬುದ್ಧ್ಯಾ ಮಿಥ್ಯಾ ಜ್ಞಾನ ಪುರಸ್ಪರ ಅಂತ ಈ 200 ಮತ್ತು 201ನೇ ಶ್ಲೋಕದ ತಾತ್ಪರ್ಯ ಏನಂದ್ರೆ, ಯಾವ ಪ್ರಾಗ್ಭಾವ ಅನಾದಿಯಾಗಿದ್ದರೂ ಅದಕ್ಕೆ ನಾಶವಿರುವುದು ಅಂತ. ಯಾವುದು ನಾಶ ಆಗ್ತದಂದ್ರೆ, ಇರುವಂತ ವಸ್ತುವಿನಲ್ಲಿ ಇಲ್ಲದ ವಸ್ತು ತೋರಿದರೂ ಕೂಡ ಇರುವಂತ ವಸ್ತುವಿನಲ್ಲಿ ಇಲ್ಲದಂತ ವಸ್ತು ಅದು ನಾಶವಾಗುತ್ತದೆ. ನಮ್ಮಲ್ಲಿ ಇರೋದೇನಮ್ಮ? ಆತ್ಮ. ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ. ಅದರಲ್ಲಿ ಇಲ್ಲದ್ದು ಇದ್ದಂತೆ ತೋರುತ್ತದೆ ಈ ಶರೀರ ಮತ್ತು ಅನಂತ ಉಪಾಧಿಗಳು. ತೋರಿದರೂ ಕೂಡ ಅಂತ್ಯದಲ್ಲಿ ಈ ದೇಹಕ್ಕೆ ನಾಶವಿದೆ. ಇದು ಎಲ್ಲರಿಗೆ ಗೊತ್ತಾದಂತ ವಿಷಯ. ಈ ರೀತಿ ಬುದ್ಧಿ ಎಂಬ ಉಪಾಧಿಯ ಸಂಬಂಧದಿಂದ ಆತ್ಮನಲ್ಲಿ ಯಾವ ಜೀವತ್ವವು ಕಲ್ಪಿತವಾಗಿದೆಯೋ ಅದು ನಿಜವಲ್ಲ. ನಿಜವಾಗಿ ಕೂಡ ಸತ್ಯವಾಗಿ ಜೀವತ್ವ ಅಥವಾ ಜೀವ ಅನ್ನುವ ಒಬ್ಬ ಬೇರೆಯಾಗಿದ್ದರೆ ಆ ಬುದ್ಧಿಯ ನಿಶ್ಚಯ ಸತ್ಯ ಆಗ್ತತ್ತು. ನಾ ಜೀವ,
ನಾನು ಜೀವನಾದರೆ ನಾನು ಕರ್ತ ಮತ್ತು ಭೋಕ್ತ, ಹ್ಮ್ ನಾನು ಹುಟ್ಟಿದವನು ಸಾಯುವವನು ಹ್ಮ್ ಜನ್ಮಾಂತರಕ್ಕೆ ಹೋಗುವವನು ಅಂತ ಹ್ಮ್ ಸತ್ಯ ಆಗ್ತಿತ್ತಮ್ಮ. ಹ್ಮ್ ಆದ್ರೆ ಅದು ಹಾಗೆ ಇಲ್ಲ. ಅದು ಹ್ಮ್ ಕಲ್ಪನೆಯಲ್ಲಿ ಜೀವತ್ವ ಆದ, ಜೀವಭಾವ ಆದ, ಹ್ಮ್ ಅದು ಬುದ್ಧಿಯ ಸಂಬಂಧದಿಂದ. ಹ್ಮ್ ಆದ್ರೆ ಆತ್ಮನಲ್ಲಿ ಯಾವ ಇಲ್ಲ ಅಂತ. ಹ್ಮ್ ಆದರೆ ಉಪಾಧಿಗಿಂತ ಬೇರೆಯಾದ ಆತ್ಮನು ಹ್ಮ್ ಸ್ವರೂಪದಿಂದ ವಿಲಕ್ಷಣನು. ಹ್ಮ್ ಈ ಬುದ್ಧಿ ಉಪಾಧಿ ಅಲ್ಲಮ್ಮ, ಹೌದು. ಈ ಉಪಾಧಿಗಿಂತ ಬೇರೆಯಾಗಿರುವನೇ ಆತ್ಮನು. ಹ್ಮ್ ಯಾವ ಬುದ್ಧಿಯ ನಿಶ್ಚಯ ಮತ್ತು ನಿರ್ಣಯವನ್ನ ಹ್ಮ್ ನಾವು ಕೆಲವು ಸಂದರ್ಭದಲ್ಲಿ ಮಾಡಿದವರು ಉಂಟು, ಹ್ಮ್ ಮಾಡುತ್ತಾ ಇರುತ್ತೇವೆ. ಹ್ಮ್ ಒಂದೊಂದು ಸಲ ಹ್ಮ್ ನಮ್ಮ ಬುದ್ಧಿಯ ನಿಶ್ಚಯ ನಿರ್ಣಯ ಮಾಡುವಾಗ ಹ್ಮ್ ಕೆಲವು ರೀತಿ ದುಃಖ ಆಗ್ತಾವ. ಹ್ಮ್ ಆವಾಗ ನಂತರ ವಿಚಾರ ಮಾಡ್ತೀವಿ, ಹ್ಮ್ ಅವತ್ತು ಇಷ್ಟೆಲ್ಲಕ್ಕೆ ಕಾರಣ ನಾವು ನಿಶ್ಚಯ ಮಾಡಿದಂಥದ್ದು. ಹ್ಮ್ ಆವಾಗ ಹೇಳ್ತೀವಿ, ನಮ್ಮೆಲ್ಲರಿಗೂ ಬುದ್ಧಿ ಹ್ಮ್ ಅದು ಹೋಗ್ಬಿಟ್ಟಿತ್ತು. ಹ್ಮ್ ಯಾರಾದರೂ ಈ ತರ ಮಾಡಬಾರದಿತ್ತು ಅಂತ ಹೇಳಿದ್ರೆ ಹ್ಮ್ ಸರಿಯಾತಿತ್ತು. ಹ್ಮ್ ಆ ಬುದ್ಧಿ ತಪ್ಪು ಮಾಡಿತು, ಹ್ಮ್ ಆ ಬುದ್ಧಿ ಸರಿ ಮಾಡಿದೆ ಎನ್ನುವಂತ ಹ್ಮ್ ಎರಡು ಭಾವ ನಮಗ್ ತೋರ್ತಾವ. ಹ್ಮ್ ಅಂದರೆ ಬುದ್ಧಿಯ ಸರಿಯಾದ ನಿರ್ಣಯ, ಹ್ಮ್ ಸರಿಯಾದ ನಿಶ್ಚಯ, ಹ್ಮ್ ಅದರ ತಪ್ಪು ಮಾಡಿದ ನಿಶ್ಚಯ, ಹ್ಮ್ ಇವೆಲ್ಲವನ್ನ ಅರಿಯುವಂತ ಒಬ್ಬ ಆತ್ಮ ಬೇರೆ ಇರಲೇಬೇಕು. ಹ್ಮ್ ಹೌದಲ್ಲ? ಹೌದು. ಅಂದರೆ ಬುದ್ಧಿಯ ನಿಶ್ಚಯ ನಿರ್ಣಯ ಅದರ ಧರ್ಮಗಳನ್ನ ಹ್ಮ್ ಸಾಕ್ಷಿಯಾಗಿ ಬುದ್ಧಿಗಿಂತ ಬೇರೆಯಾಗಿ ಹ್ಮ್ ತಿಳಿಯುವಂತ ಒಬ್ಬ ವಿಲಕ್ಷಣನಾದಂತ ಆತ್ಮ ಉಂಟು ಅಂತ. ಹ್ಮ್ ಅದು ಬುದ್ಧಿಯೊಡನೆ ಆತ್ಮನ ಸಂಬಂಧ. ಹ್ಮ್ ಅದು ಸಂಬಂಧ ಆದಂಗ ಆಗಿದ್ರೂ ಕೂಡ ಹ್ಮ್ ನಿಜವಾಗಿ ಸಂಬಂಧ ಇಲ್ಲಮ್ಮ, ಅದು ಮಿಥ್ಯಾರೂಪದ ಸಂಬಂಧ. ಹ್ಮ್ ಅದು ಹೇಗಿದಮ್ಮ, ಮಿಥ್ಯ, ಸುಳ್ಳಾಗಿ ಸಂಬಂಧ ಇದೆ ಅಂತ. ಹ್ಮ್ ಅದಕ್ಕಾಗಿ ಹ್ಮ್ ನಾವು ಸೂಕ್ಷ್ಮ ಅಥವಾ ಹ್ಮ್ ಬುದ್ಧಿಯಲ್ಲಿ ಉಂಟಾದ ಪ್ರತಿಬಿಂಬಿತವಾಗಿರುವುದರಿಂದ ಹ್ಮ್ ಜೀವ ಭಾವವು ಉಂಟಾಗಿದೆ, ಹ್ಮ್ ಆತ್ಮಭಾವ ಹೊರಟೋಗಿದೆ. ಹ್ಮ್ ಈ ಮನಸ್ಸು ಮತ್ತು ಅಂತಃಕರಣಗಳು ಹ್ಮ್ ಈ ಯಾವುದಕ್ಕೆ ಸಂಬಂಧಮ್ಮ ಅಂದ್ರೆ ಸ್ಥೂಲ ದೇಹಕ್ಕೆ ಸಂಬಂಧ ಅಲ್ಲ. ಹ್ಮ್ ಮನ ಬುದ್ಧಿ ಎನ್ನುವಂಥವು ಸೂಕ್ಷ್ಮ ದೇಹದಲ್ಲಿ ಇರ್ತಕ್ಕಂಥವು. ಹ್ಮ್ ಹೌದಲ್ಲ? ಹೌದು. ಅವುಗಳಿಂದ ಬುದ್ಧಿಯನ್ನ ಪ್ರತ್ಯೇಕ ಮಾಡಿ ಹ್ಮ್ ಅದರೊಡನೆ ಚೈತನ್ಯವು ಅಧ್ಯಾಸ ಹೊಂದಿದೆ. ಹ್ಮ್ ಆ ಕಾರಣ ಹ್ಮ್ ಜೀವವು ಮೂಲತಃ ಆತ್ಮನಲ್ಲದೆ ಬೇರೆ ಇಲ್ಲ. ಹ್ಮ್ ಜೀವ ಮೂಲ ಏನಮ್ಮ, ಅವನ ಆತ್ಮಸ್ವರೂಪನೇ. ಹ್ಮ್ ಕಾರಣ ಬೇರೆ ಅಂತ ಹುಟ್ಟಿದೆ. ಹ್ಮ್ ಆ ಶ್ರುತಿಯ ಪ್ರಮಾಣದ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅನ್ನುವಂತ ಶ್ರುತಿ ವಾಕ್ಯಕ್ಕೆ ಹ್ಮ್ ಅಪಚಾರವಾಗ್ತದೆ. ಹ್ಮ್ ಯಾಕೆಂದರೆ ಆತ್ಮನಿಗಿಂತ ಜೀವ ಬೇರೆ ಎಂದ್ರೆ ಹುಟ್ಟಿದ್ದಾದರೆ ಹ್ಮ್ ಜೀವ ಒಬ್ಬ ಮತ್ತು ಆತ್ಮ ಒಬ್ಬ, ಇಬ್ಬರು ಅದಲ್ಲ ಮೇಲೆ. ಹ್ಮ್ ಅಂದ್ರೆ ಶ್ರುತಿ ವಾಕ್ಯಕ್ಕೆ ಶ್ರುತಿ ಬಂತಲ್ಲ, ಹ್ಮ್ ಅದು ಒಂದೇ ಅಂತ ಹೇಳ್ತದೆ ಶ್ರುತಿ. ಹ್ಮ್
ಇಲ್ಲಿ ಆತ್ಮನಲ್ಲಿ ಜೀವ ಒಬ್ಬ ನಾನಂದ್ರೆ ದ್ವೈತ ಆಗ್ತದೆ, ಹ್ಮ್ ಇದು ಅದ್ವೈತ ಆಗೋದಿಲ್ಲ. ಹೌದು. ಆ ಕಾರಣ ಜೀವ ಆತ್ಮನಿಗಿಂತ ಬೇರೆ ಇಲ್ಲವೇ ಇಲ್ಲ. ಹ್ಮ್ ಆದರೆ ಉಪಾಧಿಗಳಿಂದ ಬೇರೆಯಾಗಿ ಹ್ಮ್ ಆತ್ಮನು ಜೀವನಾಗಿ ತೋರುತ್ತಾನೆ. ಹ್ಮ್ ನಾವೊಬ್ಬರೇ ಇದ್ದರೂ ಕೂಡ ಹ್ಮ್ ಕನ್ನಡಿಯಲ್ಲಿ ನೋಡಿದಾಗ ಮತ್ತೊಬ್ಬರು ಅಂತ ತೋರಿದಾಗ ಹ್ಮ್ ನಾನು ಬೇರೆ ಅವನು ಬೇರೆ ಅಂತ ಅನ್ನುವಂಗಿಲ್ಲ. ಹ್ಮ್ ಆದರೆ ನೋಡುವ ಸಾಮಾನ್ಯ ಸ್ವಭಾವದಲ್ಲಿ ಹ್ಮ್ ಆ ಕನ್ನಡಿಯನ್ನೇ ನಾವು ನೋಡ್ತೇವೆ. ಹ್ಮ್ ಕನ್ನಡಿಯಲ್ಲಿ ಪ್ರತಿಬಿಂಬಿತವಾದಂತ ನನ್ನ ಪ್ರತಿಬಿಂಬವನ್ನೇ ನೋಡಿ ಹ್ಮ್ ನನ್ನ ಸ್ವರೂಪವು ಹೇಗಿದೆ ಅಂತ ತಿಳಿದುಕೊಳ್ಳುತ್ತೇನೆ. ಹ್ಮ್ ಆದರೆ ಹ್ಮ್ ನಾನು ಬಿಂಬವಾದ ನಾನೇ ನನ್ನ ದೇಹವೇ ಹ್ಮ್ ಉಪಾಧಿಯಿಂದ ಕೂಡಿದ ಕನ್ನಡಿಯಲ್ಲಿ ಹ್ಮ್ ನನ್ನಂತೆ ಬೇರೆಯಾಗಿ ಇನ್ನೊಬ್ಬರು ಇದ್ದಾರೆ ಅಂತ ತೋರಿಸ್ತದ. ಹ್ಮ್ ಹೌದಿಲ್ಲ? ಹೌದು. ಅಂತ ಅಲ್ಲೊಬ್ರು ಕಾಣ್ತೀವಿ, ಈಗ ಇಲ್ಲೊಬ್ರು ಕಾಣ್ತೀವಿ. ಹ್ಮ್ ನಿಜವಾಗಿ ಇಬ್ಬರು ಇದ್ದೇವೇನೆಂದ್ರೆ ಇಬ್ಬರು ಇಲ್ಲ. ಹ್ಮ್ ಉಪಾಧಿ ವಶಾತ್ ಒಬ್ಬನೇ ಇಬ್ಬರಾಗಿ ತೋರುತ್ತಾರೆ. ಹ್ಮ್ ಅದರಂತೆ ಇಲ್ಲಿ ಕೂಡ ಹ್ಮ್ ಯಾವ ಮನ ಬುದ್ಧಿಯ ಹ್ಮ್ ಉಪಾಧಿಗಳಿಂದ ಆತ್ಮ ಒಬ್ಬನೇ ಹ್ಮ್ ಇನ್ನೊಬ್ಬನಾಗಿ ಆ ಜೀವತ್ವದಿಂದ ತೋರುತ್ತಾನೆ. ಹ್ಮ್ ಈ ರೀತಿಯಾಗಿ ಹ್ಮ್ ಜೀವ ಭಾವದಿಂದ ಅವನು ಗ್ರಹಿಸುವವನಾಗಿ ಹ್ಮ್ ಅನುಭಾವಿಯಾಗಿ ಹ್ಮ್ ಆಲೋಚಿಸುವವನು ಆಗಿ ಗೋಚರಿಸುತ್ತಾನೆ, ತೋರುತ್ತಾನೆ. ಹ್ಮ್ ಆದರೆ ನಾನು ಸ್ವಭಾವ ಆತ್ಮನೆಂಬ ಪರಿಜ್ಞಾನವು ನನಗುಂಟಾದರೆ ಹ್ಮ್ ಏನಮ್ಮ ನಮ್ಮ ಸ್ವಭಾವದಲ್ಲಿ ಆತ್ಮನೇ ನಾನಂತ ಉಂಟಾದರೆ ಹ್ಮ್ ಅದೇನಾಗ್ತದ, ನನ್ನ ದೇಹ ಮನಸ್ಸು ಬುದ್ಧಿಗಳು ತಂದು ಒಡ್ಡುವ ದುಃಖಗಳು ಹ್ಮ್ ನಮಗೆ ಸೋಂಕುವುದಿಲ್ಲ. ಹ್ಮ್ ಅಂದ್ರೆ ನಮಗ್ ಸಂಬಂಧ ಇಲ್ಲ ಅಂತ ಆಗ್ತದ ನೋಡಮ್. ಹ್ಮ್ ಅಲ್ಲಿಗೆ ಏನಾಯ್ತು ಅಂದ್ರೆ ಅವುಗಳ ಸಂಬಂಧ ಎಲ್ಲಿಂದ ಬಂದದಮ್ಮಂದ್ರೆ ಅನಾದಿ ಕಾಲದಿಂದ ಬಂದ ಹ್ಮ್ ತನ್ನ ಅವಿದ್ಯೆಯು ಅಂದ್ರೆ ಅಜ್ಞಾನ ಕೊನೆಯಾದಂತೆ, ಹ್ಮ್ ಅಂದ್ರೆ ಪ್ರಾಕ್ ಅಭಾವ. ಹ್ಮ್ ಮಡಿಕೆ ಹ್ಮ್ ಕೊಡ ಹುಟ್ಟಿಯಾದ ಕೂಡಲೇ ಹ್ಮ್ ನಾಶವಾಗುವುದು ಎಂಬ ಉದಾಹರಣೆಯ ಮೂಲಕ ಹ್ಮ್ ಕೊಡ ಇವಾಗ ಹುಟ್ಟದಿಲ್ಲಮ್ಮ, ಹ್ಮ್ ಅದು ಅವತ್ತೇ ನಾಶವನ್ನ ಹಿಂದೆ ತಗೊಂಡೇ ಬಂದದು. ಹ್ಮ್ ಕಾರಣ ಯದೃಶ್ಯಂ ತನ್ನಸ್ಥ. ಹ್ಮ್ ಯಾವುದು ಹುಟ್ಟಿದ್ದು ನಾಶ ಆಗಲೇಬೇಕು. ಹ್ಮ್ ಆದ ಕಾರಣ ಬುದ್ಧಿ ಮನಸ್ಸು ಅನ್ನುವಂಥದ್ದು ಹುಟ್ಟಿದ್ವು ಇವು. ಹ್ಮ್ ಆಮೇಲೆ ಇವು ನಾಶ ಆಗ್ತಾವಲ್ಲ. ಹ್ಮ್ ಯಾಕೆ ಅಂದ್ರೆ ಅವು ಹುಟ್ಟ್ಯಾವ, ಅದಕ್ಕೆ ನಾಶ ಆಗ್ತಾವ. ಹ್ಮ್ ಈ ರೀತಿ ಹ್ಮ್ ಅವಿದ್ಯೆಗೆ ನಾಶವಿರುವುದಾದರೆ ಗುರುವೇ, ಹ್ಮ್ ಗುರುವೇ ಅವಿದ್ಯೆ ನಾಶ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಹ್ಮ್ ಜ್ಞಾನ ಆದರೂ ಕೂಡ ಇದು ಇರುತ್ತದೆ ಅಂತ ಅಂದುಕೊಂಡಿದ್ದೆ. ಹ್ಮ್ ಆದರೆ ಈಗ ಜ್ಞಾನ ನಂತರ ಅವಿದ್ಯೆ ನಾಶ ಆಗುತ್ತದೆ ಅಂತ ಹೇಳಿದ್ರಿ. ಹ್ಮ್ ಆದರೆ ದಯಮಾಡಿ ಅದನ್ನು ಕೊನೆಗಾಣಿಸುವ ವಿಧಾನವನ್ನ, ಹ್ಮ್ ಅದರ ರಹಸ್ಯ ಸಾಧನೆಯನ್ನ ನನಗೆ ತಿಳಿಸಿಕೊಡಿ ಎಂಬುದು ಹ್ಮ್ ಶಿಷ್ಯನು ಹಿಂದೆ ಗುರುವಿಗೆ ಕೇಳಿರುವ ಪ್ರಶ್ನೆ. ಹ್ಮ್ ಅದಕ್ಕೆ ಜೀವ ಭಾವ ಅನ್ನೋದು ಹ್ಮ್
ಬುದ್ಧಿಯಿಂದ ಉತ್ಪನ್ನವಾಗಿರುವುದರಿಂದ ಹ್ಮ್ ನಾನು ಜೀವಂತ ಇದು ಹುಟ್ಟಿದ ಎಲ್ಲಿಂದ ಹುಟ್ಟಿದಮ್ಮ? ಬುದ್ಧಿಯಿಂದ. ಹ್ಮ್ ಅದು ಯಥಾರ್ಥವಾಗಿ ಅದು ಹುಟ್ಟಿದ್ದೇ ಅಲ್ಲ, ಹ್ಮ್ ಆತ್ಮ ಜೀವ. ಹ್ಮ್ ಅದಕ್ಕೆ ಬಹಳ ಸಲ ಹೇಳ್ತೀವಲ್ಲ, ದೇಹ ಹುಟ್ಟ್ಯಾವ, ಹ್ಮ್ ಜೀವನ ಹುಟ್ಟಲಿಕ್ಕೆ ಯಾರು ಕಾರಣರು ಅಂದ್ರೆ ಯಾರಿಗೆ ಇಲ್ಲಿವರೆಗೆ ಹೇಳಕ ಬಂದಿಲ್ಲ. ಹ್ಮ್ ಯಾಕೆ ಅಂದ್ರೆ ಹ್ಮ್ ಆ ರೀತಿ ಹೇಳಲಿಕ್ಕೆ ಬರೋದೇ ಇಲ್ಲ ಅಂತ. ಹ್ಮ್ ದೇಹವನ್ನ ಹುಟ್ಟಿಸಬಹುದು, ಹ್ಮ್ ಜೀವನನ್ನ ಯಾರು ಹುಟ್ಟಿಸಿಲ್ಲ. ಕಾರಣ ಅವನು ಹುಟ್ಟಿದವನಲ್ಲ. ಹ್ಮ್ ಆ ರೀತಿ ಹುಟ್ಟಿಸಲಿಕ್ಕೆ ಬರ್ತಿತ್ತಂದ್ರೆ ಹ್ಮ್ ಎಲ್ಲರೂ ತಮಗೆ ಬೇಕಾದಂತ ಹ್ಮ್ ಜೀವನನ್ನ ಅವರೇ ಸೃಷ್ಟಿ ಮಾಡಿಕೊಡ್ತಿದ್ರು. ಹ್ಮ್ ಆ ರೀತಿ ಮಾಡಕ್ ಬರೋದಿಲ್ಲ ಅಂತ. ಹ್ಮ್ ಅದು ಮಧ್ಯದಲ್ಲಿ ಏನಮ್ಮ, ಬುದ್ಧಿಯ ನಿಶ್ಚಯದಿಂದ, ಬುದ್ಧಿಯ ಭ್ರಾಂತಿಯಿಂದ, ಹ್ಮ್ ಬುದ್ಧಿಯಲ್ಲಿ ಹೊಳೆದ ಅಜ್ಞಾನದಿಂದ ಹ್ಮ್ ಇದು ಹುಟ್ಟಿದೆ. ಹ್ಮ್ ಮತ್ತೆ ಅದು ಬುದ್ಧಿಯಿಂದಲೇ ನಾಶ ಆಗ್ಬೇಕಲ್ಲ. ಹೌದು. ಈ ಕಾಲಲ್ಲಿ ಒಂದು ಮುಳ್ಳು ಚುಚ್ಚಿದೆ, ಹ್ಮ್ ಹಿಂದಿನ ಕಾಲದ ದೃಷ್ಟಾಂತ. ಹ್ಮ್ ಆಗಿನ ಕಾಲದಲ್ಲಿ ಹ್ಮ್ ನಡೆಯುವ ಸಂದರ್ಭದಲ್ಲಿ ಪಾದದಲ್ಲಿ ಒಂದು ಮುಳ್ಳನ್ನ ಚುಚ್ಚಿದರೆ ಹ್ಮ್ ಆ ಮುಳ್ಳುಗಳನ್ನ ತೆಗೆಯಲಿಕ್ಕೆ ಅಡವಿಯಲ್ಲಿ ಹೊರಟಂತ ವ್ಯಕ್ತಿಗೆ ಹ್ಮ್ ಯಾವ ಸಾಧನಗಳಿದ್ದಿಲ್ಲ. ಹ್ಮ್ ಒಂದು ಪಿನ್ ಇದ್ದಿಲ್ಲ, ಒಂದು ಸೂಜಿ ಇದ್ದಿಲ್ಲ. ಹ್ಮ್ ಅವಾಗ ಏನ್ ಮಾಡ್ತಾನ ಅಂದ್ರೆ ಹ್ಮ್ ಯಾವ ದೊಡ್ಡ ಮುಳ್ಳಿನಿಂದ ಹ್ಮ್ ಕಾಲಲ್ಲಿ ನಟ್ಟಂತ ಚುಚ್ಚಿದಂತ ಮುಳ್ಳನ್ನ ತೆಗೆದು ಹೊರಗೆ ಹಾಕ್ತಾನ. ಹ್ಮ್ ಹೌದಲ್ರಿ? ಹೌದು. ಯಾಕೆ ಅಲ್ಲಿ ಸೂಜಿ ಇಲ್ಲ, ಪಿನ್ನು ಕೂಡ ಇಲ್ಲ. ಹ್ಮ್ ಅಂತ ಸಂದರ್ಭದಲ್ಲಿ ಆ ಮುಳ್ಳನ್ನ ಹೊರಗೆ ತೆಗಿಬೇಕಾಗಿದ್ರೆ ಹ್ಮ್ ಅದು ಎದರಿಂದ ತೆಗಿಬೇಕಮ್ಮ? ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಹ್ಮ್ ಆಮೇಲೆ ಆ ಚುಚ್ಚಿದ ಮುಳ್ಳನ್ನ ತೆಗೆದು ಹಾಕಿದ ಮೇಲೆ ಹ್ಮ್ ಕಾಲಲ್ಲಿ ಮುಳ್ಳು ಹೊರಗೆ ಬಂತಮ್ಮ. ಹ್ಮ್ ಆ ಮುಳ್ಳನ್ನ ತೆಗೆದ ಇನ್ನೊಂದು ದೊಡ್ಡ ಮುಳ್ಳಿದೆ ಅಲ್ಲ, ಹ್ಮ್ ಕಾಲಲ್ಲಿ ಮುಳ್ಳನ್ನ ಬಿಸಾಕಿ ಹ್ಮ್ ಆ ಮುಳ್ಳನ್ನ ತೆಗೆದಂತ ದೊಡ್ಡ ಮುಳ್ಳನ್ನ ಯಾರು ಕೂಡ ಜೋಬಿಯಲ್ಲಿ ಹಾಕಿಕೊಳ್ಳೋದಿಲ್ಲ. ಹ್ಮ್ ಹಾಕ್ತಾರ ಯಾರನ್ನ? ಇಲ್ಲ. ಓ, ಇದು ಮುಳ್ಳು ತೆಗಿಲಿಕ್ಕೆ ಸಹಾಯ ಮಾಡಿತು, ಹ್ಮ್ ಇರ್ಲಿ ನನ್ನ ಕಿಸೆಯಲ್ಲಿ ಅಂತ ಯಾರು ಹಾಕಿಕೊಳ್ಳೋದಿಲ್ಲ. ಹೌದು. ಎರಡನ್ನ ಹ್ಮ್ ಏಕಕಾಲದಲ್ಲಿ ಹ್ಮ್ ಅದು ಹೊರಗೆ ಹಾಕುವಂತ ಪ್ರಯತ್ನ ಮಾಡ್ತಾರೆ ನೋಡ್ರಿ. ಹೌದು. ಅದಕ್ಕೆ ಬುದ್ಧಿಯಲ್ಲಿ ಇದು ಹುಟ್ಟದಾದ್ಮೇಲೆ ಬುದ್ಧಿಯಿಂದಲೇ ತೆಗಿಬೇಕಿದು. ಹ್ಮ್ ಬುದ್ಧಿಯು ಬಾಹ್ಯ ಜಗತ್ತಿನ ವಿಷಯ ಮತ್ತು ಸಂವೇದನೆ, ಹ್ಮ್ ಆಲೋಚನೆಗಳ ಕಡೆ ಹರಿದಾಗ ಜೀವತ್ವವು ಉತ್ಪನ್ನವಾಗುತ್ತದೆ. ಹ್ಮ್ ಈ ಜೀವತ್ವ ಯಾವಾಗ ಹುಟ್ಟಿತಮ್ಮ? ಬಾಹ್ಯ ಜಗತ್ತಿನ ವಿಷಯ. ಹ್ಮ್ ಬಾಹ್ಯ ಅಂದ್ರೆ ಹೊರಗೆ ತೋರುವಂತ ಪ್ರಪಂಚದ ವಿಷಯ, ಹ್ಮ್ ಮತ್ತೆ ತನಗೆ ತೋರುವಂತ ದೇಹ ಅನ್ನುವಂಥದ್ದು ಹ್ಮ್ ಆ ಮೂಲಕ ಹೊರಗೆ ಬಂತು ಅಂದ್ರೆ ಹ್ಮ್ ಅವಾಗ ಅದು ಜೀವ ಅಂತ ನೋಡ್ರಿ, ಜೀವ. ಹ್ಮ್ ಅವಾಗ ಅನಂತ ಆಲೋಚನೆಗಳು ಹ್ಮ್ ಅವನಲ್ಲಿ ಉತ್ಪನ್ನವಾಗ್ತವ. ಹ್ಮ್ ಆ ಆಲೋಚನೆಯಿಂದ ಕೂಡಿದ ಬುದ್ಧಿಯು ಹ್ಮ್ ಆಲೋಚನೆಗಳನ್ನ ಬಾಹ್ಯ ಜಗತ್ತನ್ನ ಬಿಟ್ಟು ಹ್ಮ್ ಅಂತರ್ಮುಖವಾಯಿತು. ಹ್ಮ್ ಹೊರಗೋದ ಬುದ್ಧಿ ಒಳಗ್ ಬಂತು. ಹ್ಮ್ ಅದು ಒಳಗಡೆ ಏನದಮ್ಮ? ಓಂಕಾರದ ಕಡೆಗೆ ತಿರುಗಿದಾಗ ಹ್ಮ್ ಓಂಕಾರ ಅಂತ ಅನ್ನುವಂತ ಒಂದು ಶಬ್ದ. ಹ್ಮ್
ಅದು ಓಂಕಾರ ಅಂದ್ರೆ ಆತ್ಮನೆ, ಹ್ಮ್ ಓಂಕಾರ ಅಂದ್ರು ಬ್ರಹ್ಮನೆ. ಹ್ಮ್ ಆ ಕಡೆ ಹೋಯ್ತು ಒಳಗಡೆ ಅಂದ್ರೆ ಹ್ಮ್ ಅಲ್ಲಿ ಆತ್ಮಜ್ಞಾನ ಉಂಟಾಗುತ್ತದೆ. ಹ್ಮ್ ಆ ಕಾರಣ ಸತ್ಯದಲ್ಲಿ ಹ್ಮ್ ಈಗ ನಮಗ ಬುದ್ಧಿಯು ಹ್ಮ್ ಹೊರಗಿನ ಪ್ರಪಂಚದ ಕಡೆಗೆ ಓಡಿ ಹ್ಮ್ ವಿಷಯ ಸಂವೇದನೆ ಆಲೋಚನೆಗಳ ವ್ಯವಹಾರದಲ್ಲಿ ತಲ್ಲೀನವಾಗಿದೆ. ಹ್ಮ್ ಯಾವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಹ್ಮ್ ಮತ್ತು ಇನ್ನೂ ಕೂಡ ಹ್ಮ್ ಸಾವಿರ, ಲಕ್ಷ, ಕೋಟಿ ಕೋಟಿ ಹ್ಮ್ ಯಾವ ತೋರುವಂತ ವಸ್ತುಗಳಾವಮ್ಮ. ಹೌದು. ಒಂದೇ ಹೂವು ಅಂದಾಗ ಹ್ಮ್ ಆ ಹೂವುಗಳಲ್ಲೇ ಅವುಗಳ ನಾಮ ಮತ್ತು ರೂಪ, ಅವುಗಳ ವಾಸನೆ. ಹ್ಮ್ ನಾವು ನೋಡಿದ ಒಂದು 10 ಹೂಗಳಿರ್ಬೋದು, ಹ್ಮ್ 10 ಹೂಗಳ ಬಣ್ಣ ಇರಬಹುದು, ಹ್ಮ್ 10 ಹೂಗಳ ವಾಸನೆ ಹೀಗೆ ಅಂತ ನಮಗ್ ಗೊತ್ತಿರಬಹುದು. ಹ್ಮ್ ಇನ್ನು ಸಾವಿರ ಲಕ್ಷಗಟ್ಟಲೆ ಹೂಗಳವಮ್ಮ. ಹೌದು. ಆಗ ಒಂದು ಹೂವಿನಂತೆ ಇನ್ನೊಂದಿಲ್ಲ, ಹ್ಮ್ ಒಂದು ಹೂವಿನ ಆಕಾರದಂತೆ ಮತ್ತೊಂದು ಹೂವಿನ ಆಕಾರವಿಲ್ಲ, ಹ್ಮ್ ಒಂದು ಹೂವಿನ ಪರಿಮಳವಿದ್ದಂತೆ ಹ್ಮ್ ಮತ್ತೊಂದು ಹೂವಿನ ಪರಿಮಳ ಇಲ್ಲ. ಹ್ಮ್ ಹೌದಲ್ಲ? ಹೌದು. ಒಂದೇ ಒಂದು ಹೂವಿಂದೇ ವಿಚಾರ ಮಾಡಿದರೆ ಹ್ಮ್ ಇಷ್ಟು ಪ್ರಕಾರ ಇದೆ ಅಂದಾಗ ಹ್ಮ್ 84 ಲಕ್ಷ ಜೀವರಾಶಿಗಳು ಹ್ಮ್ ಒಂದು ಇದ್ದಂತೆ ಮತ್ತೊಂದಿಲ್ಲ. ಹ್ಮ್ ಹೌದಲ್ಲ? ಹೌದು. ಅಂದಾಗ ಹ್ಮ್ ಬಾಹ್ಯವಾದಂತ ಜಗತ್ತಿನ ವಿಷಯಗಳಲ್ಲಿ ಹ್ಮ್ ಆ ವಿಷಯಗಳನ್ನ ಪಡೆಯಬೇಕು ಎನ್ನುವಂತ ಆಲೋಚನೆಗಳ ವ್ಯವಹಾರದಲ್ಲಿ ಹ್ಮ್ ಬುದ್ಧಿ ತಲ್ಲೀನವಾಗಿದೆ, ಅಂದ್ರೆ ಮಗ್ನವಾಗಿದೆ ಅಂತ ಅರ್ಥ. ಹ್ಮ್ ಇವೆಲ್ಲವೂ ಕೂಡ ಈ ವಿಷಯನ್ನ ಪಡೆಯಬೇಕು ಅನ್ನುವಂತ ವೇದನೆ. ಹ್ಮ್ ಅಂದ್ರೆ ಇದು ಇಲ್ಲ ನನ್ನಲ್ಲಿ, ಹ್ಮ್ ಇದು ನನ್ನಲ್ಲಿಲ್ಲ, ಇದು ನನ್ನಲ್ಲಿಲ್ಲ, ಹ್ಮ್ ಅವು ಪಡೆಯಬೇಕನ್ನುವಂತ ಆಲೋಚನೆಗಳ ಹ್ಮ್ ಆ ಪ್ರಪಂಚದ ಅನುಭವವು ಹ್ಮ್ ಭ್ರಾಂತಿ ಆಯ್ತು ನೋಡ್ರಿ. ಹ್ಮ್ ಯಾಕಂದ್ರೆ ಅವು ಯಾವ ಇರೋವಲ್ಲ ಅಂತ, ಹ್ಮ್ ಯಾವ ಇರೋವಲ್ಲ, ಇದ್ದು ತೋರಿ ಅಡಗುವವೇ ವಿನಃ ಹ್ಮ್ ಇದ್ದಂತೆ ಇರಲಾರದ ವಸ್ತುಗಳವು. ಹ್ಮ್ ಮತ್ತೆ ಆನಂದ ರಹಿತವಾದಂತ ವಸ್ತುಗಳೇ. ಹ್ಮ್ ಅವು ದುಃಖದ ವಸ್ತುಗಳೇ ವಿನಃ ಹ್ಮ್ ಸುಖದ ವಸ್ತುಗಳಲ್ಲ. ಹ್ಮ್ ಇವುಗಳಿಂದ ಪಡೆಯುವುದು ಮತ್ತು ಬಿಡುವುದು, ಬೇಕು ಬೇಡ ಅನ್ನುವ ಭಾವದಿಂದ, ಹ್ಮ್ ತಪ್ಪು ಅಭಿಪ್ರಾಯಗಳಿಂದಲೂ ಹ್ಮ್ ಮಿಥ್ಯಾ ಜ್ಞಾನದಿಂದಲೂ ತುಂಬಿದೆ ಹ್ಮ್ ಇಲ್ಲಿ ನಮ್ಮ ಬುದ್ಧಿಯಲ್ಲಿ. ಹ್ಮ್ ಆ ಕಾರಣ ಆತ್ಮ ಸ್ವರೂಪವನ್ನ ಅರಿಯದೆ ಹ್ಮ್ ಅದು ಹೊರಗಡೆ ಎಲ್ಲವನ್ನ ವಿವೇಕದಿಂದ ತಿಳಿದು ಹ್ಮ್ ಇದು ಯಾವುದು ಆತ್ಮ, ಇದು ಯಾವುದು ಅನಾತ್ಮ ಅನ್ನುವಂತದ್ದಲ್ಲಿ ಹ್ಮ್ ಅನಾತ್ಮವನ್ನ ಬಿಟ್ಟು ಹ್ಮ್ ತನ್ನ ಸ್ವರೂಪವನ್ನ ಅರಿಯದೆ ಇರುವ ಕಾರಣ ಹ್ಮ್ ನಾವು ದೇಹ, ಮನಸ್ಸು, ಬುದ್ಧಿಗಳು ಎಂಬ ಭ್ರಾಂತಿಯಿಂದ ಹ್ಮ್ ಏನಾಯ್ತು ಅಂದ್ರೆ ನಮ್ಮನ್ನು ಪರಿಚ್ಛಿನ್ನವಾದ ಜೀವವೆಂದು ಪರಿಗಣಿಸಲ್ಪಟ್ಟಿದ್ದೇವೆ. ಹ್ಮ್ ನಾವು ನಿಶ್ಚಯ ಮಾಡ್ಕೊಂಬಿಟ್ಟಿವಿ ನಮ್ಮಷ್ಟಕ್ಕೆ ನಾವು. ಹ್ಮ್ ನಾನಂದ್ರೆ ಮನಸ್ಸು, ನಾನಂದ್ರೆ ಬುದ್ಧಿ, ಹ್ಮ್ ನಾನಂದ್ರೆ ದೇಹ, ಹ್ಮ್ ನಾನು ಅಂದ್ರೆ ಇಂದ್ರಿಯಗಳು. ಹ್ಮ್ ಇವುಗಳಿಂದ ಕೂಡಿದ ಕಾರಣ ನಾನು ಕೂಡ ಹ್ಮ್
ಪರಿಪೂರ್ಣ ಅಲ್ಲ, ಪರಿಚ್ಛಿನ್ನವಾದವನು. ಹ್ಮ್ ಆ ಪರಿಚ್ಛಿನ್ನನಾದವನೇ ಜೀವ. ಹ್ಮ್ ಅದಕ್ಕಾಗಿ ಪರಮಾತ್ಮ ನಾನು ಹೇಗೆ ಆಗಲಿಕ್ಕೆ ಸಾಧ್ಯ ಅಂತ ಹ್ಮ್ ಇದು ಭಾವವನ್ನು ತಾಳಿ ಕುಂತಿದೆ ಈ ಬುದ್ಧಿ. ಹ್ಮ್ ಈ ನಮ್ಮ ಸುಖ ಸಂತೋಷಗಳೆಲ್ಲ ಹ್ಮ್ ಬಾಹ್ಯ ಜಗತ್ತಿನ ವಸ್ತುಗಳನ್ನು ಆಶ್ರಯಿಸಿವೆ ಎಂದು ನಂಬಿ ಹ್ಮ್ ಅವುಗಳನ್ನ ಅಲ್ಲಿ ಹುಡುಕಲಿಕ್ಕೆ ಪ್ರಯತ್ನಿಸುತ್ತೇವೆ. ಹ್ಮ್ ಜಗತ್ತು ಎಲ್ಲರಿಗೂ, ಎಲ್ಲಾ ಜೀವಿಗಳಿಗೆ ಆನಂದ ಬೇಕಲ್ಲಮ್ಮ. ಹೌದು. ಅದಕ್ಕೆ ಕಸ್ತೂರಿ ಮೃಗದ ಉದಾಹರಣೆಯನ್ನು ಹೇಳೇನಿ. ಹ್ಮ್ ಮೊನ್ನೆ ಹೇಳೇನಲ್ಲ ಮಗು. ಹೌದು. ಆ ಮೃಗ ತನ್ನಲ್ಲೇ ಇರುವಂತ ಕಸ್ತೂರಿ ವಾಸನೆಯನ್ನ ಹ್ಮ್ ಬೇರೆ ಎಲ್ಲೋ ಇದೆ ಅಂತ ಹುಡುಕ್ಲಿಕ್ಕೆ ಹೋಗಿ ಹೋಗಿ ಹ್ಮ್ ಸುಸ್ತಾಗಿ ಅದು ನೆಲಕ್ಕೆ ಬಿದ್ದಾಗ ಹ್ಮ್ ತನ್ನ ದೇಹದಿಂದ ಹೊರಬರುವಂತ ವಾಸನೆಯನ್ನ ಹ್ಮ್ ತಿಳಿದುಕೊಂಡಾಗ ಆಶ್ಚರ್ಯ ಆಗ್ತದೆ. ಹ್ಮ್ ಓ, ಇದು ಇಂಥ ಕಸ್ತೂರಿ ವಾಸನೆ ನನ್ನಲ್ಲೇ ಇದೆ. ಹ್ಮ್ ಮೊದಲು ಏನ್ ಮಾಡ್ತಾವ, ಬೇರೆ ಎಲ್ಲಿಯೂ ಇದೆ ಅಂತ ಹುಡುಕ್ತಿತ್ತು. ಹೌದು. ಅದಕ್ಕಾಗಿ ಬುದ್ಧಿ ಏನಾಗಿದೆ ಅಂದ್ರೆ ಹ್ಮ್ ಸುಖ ಶಾಂತಿ ನೆಮ್ಮದಿ ಬೇಕಾಗ್ಯದ. ಹ್ಮ್ ಆದ್ರೆ ಆ ಸುಖ ಶಾಂತಿ ಹ್ಮ್ ನೆಮ್ಮದಿ ಎನ್ನುವಂಥದ್ದು ಹ್ಮ್ ಹೊರಗಿನ ಜಗತ್ತಿನ ವಸ್ತುಗಳಲ್ಲೇ ಇದೆ ಅಂತ ತಿಳ್ಕೊಂಡು ಹ್ಮ್ ಅದನ್ನ ನಂಬಿ ಹ್ಮ್ ಆ ವಸ್ತುಗಳಲ್ಲಿ ಹುಡುಕಲಿಕ್ಕೆ ಪ್ರಯತ್ನವನ್ನ ಮಾಡುತ್ತದೆ, ಪ್ರಯತ್ನಕ್ಕೆ ಹಚ್ಚುತ್ತದೆ ಈ ಬುದ್ಧಿ. ಹ್ಮ್ ಆದರೆ ಇವೆಲ್ಲವೂ ಮಿಥ್ಯಾ ಜ್ಞಾನ ಅಂತ. ಹ್ಮ್ ಸಹಜವಾಗಿ ಹ್ಮ್ ನಮಗೆ ಅದರಿಂದ ಶಾಶ್ವತ ಸುಖವಾಗಲಿ ಹ್ಮ್ ಆನಂದವಾಗಲಿ ಹ್ಮ್ ಯಾರಿಗೂ ದೊರೆಯದು, ಹ್ಮ್ ಅಂದ್ರೆ ಪ್ರಾಪ್ತಿಯಾಗೋದಿಲ್ಲ. ಹ್ಮ್ ಈ ರೀತಿ ಬುದ್ಧಿಯು ತನ್ನ ತಪ್ಪು ತಿಳುವಳಿಕೆಗಳನ್ನೆಲ್ಲ ಕಳೆದುಕೊಂಡು ಹ್ಮ್ ಆತ್ಮನ ಕಡೆಗೆ ತಿರುಗಿದರೆ ಹ್ಮ್ ಆಗ ಅನಾದಿ ಕಾಲದಿಂದ ಬಂದಿರುವ ಅವಿದ್ಯೆಯು ತೊಲಗಿ ಹ್ಮ್ ಆತ್ಮಜ್ಞಾನವೇ ಬೆಳಗುವುದು. ಹ್ಮ್ ಈ ಆತ್ಮಜ್ಞಾನದಿಂದ ಏನಾಗ್ತದಂದ್ರೆ ಹ್ಮ್ ಅನ್ಯಥಾ ಅಂದ್ರೆ ಬೇರೆ ಬೇರೆ ರೀತಿಯ ಜ್ಞಾನಗಳು ನಾಶವಾಗ್ತಾವಂತ. ಹ್ಮ್ ಅವು ನಾಶ ಹೋಗ್ತಾವ. ಹೌದು. ಈ ರೀತಿ ಹ್ಮ್ ಏನಿರುತ್ತಿರ್ಭವೇತ್ಕಶ್ಯ ಸೌಮ್ಯಗ ಜ್ಞಾನೇನ ಹ್ಮ್ ನಾನ್ಯಥಾ ಹ್ಮ್ ಬ್ರಹ್ಮಾತ್ಮ ಏಕತ್ವ ವಿಜ್ಞಾನಂ ಸೌಮ್ಯಗ ಜ್ಞಾನಂ ಶ್ರುತೇರ್ಮತಂ ಅಂತ ಹ್ಮ್ ಈ ಒಂದು ಶ್ಲೋಕದಲ್ಲಿ ಹ್ಮ್ ಆತ್ಮನನ್ನು ತಿಳಿದಾಗ ಅಜ್ಞಾನವೆಂಬ ಅವಿದ್ಯೆ ನಾಶ ಆಗ್ತದಮ್ಮ. ಹ್ಮ್ ಆತ್ಮ ಎಲ್ಲಿವರೆಗೆ ತಿಳಿದಲ್ಲೋ ಹ್ಮ್ ಅಲ್ಲಿವರು ಅಜ್ಞಾನ ಇರುತ್ತದ. ಹ್ಮ್ ಅಜ್ಞಾನ ನಿವೃತ್ತಿ ಆದ ಮೇಲೆ ಹ್ಮ್ ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಹ್ಮ್ ಜ್ಞಾನದಿಂದಲೇ ಅಜ್ಞಾನ ನಿವೃತ್ತಿ ಆಗ್ತದೆ. ಹೌದು. ಬೇರೆ ಯಾವ ಸಾಧನೆಯಿಂದ ಆಗುವುದಿಲ್ಲ ಅಂತ ಹೇಳ್ತಾ ಬಂದ್ರು. ಹೌದು. ಈಗ ನಮ್ಮ ಬುದ್ಧಿಯು ಹ್ಮ್ ತಾನು ದೇಹಯ ಇಂದ್ರಿಯಾದಿಗಳೆಂಬ ಭ್ರಾಂತಿಯುತ ಪ್ರಮಾದ ಜ್ಞಾನ ತುಂಬಿದೆ. ಹ್ಮ್ ಪ್ರಮಾದ ತಪ್ಪು ತಿಳುವಳಿಕೆಯ ಜ್ಞಾನದಿಂದ ಬುದ್ಧಿ ತಿಳ್ಕೊಂಡಿದೆ. ಹ್ಮ್ ಈ ಮಿಥ್ಯಾ ಜ್ಞಾನವನ್ನು ಕುರಿತು ಹ್ಮ್ ಹಿಂದಿನ ಶ್ಲೋಕದಲ್ಲಿ ಬಹಳಷ್ಟು ಚರ್ಚೆಯನ್ನು ಮಾಡಿ ಹ್ಮ್ ಈ ಶ್ಲೋಕದಲ್ಲಿ ಹ್ಮ್ ಸೌಮ್ಯಕ ಜ್ಞಾನದ ವಿಚಾರವಾಗಿ ಹ್ಮ್ ವಿವರಣೆಯನ್ನು ಮಾಡುವಾಗ ಹ್ಮ್
ಮಿಥ್ಯಾ ಜ್ಞಾನದಿಂದ ನಾನು ಪರಿಚ್ಛಿನ್ನನಾದವನು, ಹ್ಮ್ ಮರ್ತ್ಯ ಪರಿಮಿತಿಯುಳ್ಳ ಪ್ರಾಣಿ ಇತ್ಯಾದಿ ಭಾವನೆಗಳು ಬುದ್ಧಿಯಲ್ಲಿ ಹುಟ್ಟುತ್ತಾವು. ಹ್ಮ್ ಯಾವ ಮತ್ತಂದ್ರೆ ಸಾಯುವವನು, ಹ್ಮ್ ಪರಿಮಿತಿಯಿಂದ ಅಳತೆಗೆ ಬಂದಂತ ದೇಹವುಳ್ಳವನು, ಹ್ಮ್ ನಾನು ಜೀವ ಅನ್ನುವಂತ ಒಂದು ಪ್ರಾಣಿ ಹ್ಮ್ ಇತ್ಯಾದಿ ಭಾವಗಳು ನಮ್ಮ ಬುದ್ಧಿಯಲ್ಲಿ ಉತ್ಪತ್ತಿ ಆಗ್ತವೆ. ಹ್ಮ್ ಇಷ್ಟೆಲ್ಲ ಉತ್ಪತ್ತಿ ಆದ್ರೂ ಕೂಡ ಹ್ಮ್ ಸೌಮ್ಯಕ ಜ್ಞಾನವನ್ನ ಪಡೆದಿದ್ದೇ ಆದರೆ, ಹ್ಮ್ ಅಂದ್ರೆ ನಮ್ಮ ಸತ್ಯವಾದ ವಿಚಾರದ ಜ್ಞಾನವನ್ನ ನಾವು ತಿಳಿದುಕೊಂಡಿದ್ದಾದರೆ ಹ್ಮ್ ಬುದ್ಧಿಯ ಆ ತಪ್ಪು ತಿಳುವಳಿಕೆಗಳು ಹ್ಮ್ ಕೊನೆಗೊಳ್ಳುತ್ತವೆ. ಹ್ಮ್ ಅದಕ್ಕೆ ನಿಜಗುಣರು ಮತಿಗೆ ಮಂಗಲ ಈವುದು ಆವುದು ಉತ್ತಮರ ಸಂಘ ಅಂದ್ರು. ಹ್ಮ್ ಈ ಬುದ್ಧಿ ಎನ್ನುವಂಥದ್ದು ಹ್ಮ್ ತಪ್ಪು ತಿಳುವಳಿಕೆಯಿಂದ, ಹ್ಮ್ ತಪ್ಪು ಕಲ್ಪನೆಗಳಿಂದ, ಹ್ಮ್ ತಪ್ಪಾಗಿ ವಸ್ತುಗಳನ್ನು ಅರಿತುಕೊಂಡು ಹ್ಮ್ ಇಷ್ಟೆಲ್ಲಕ್ಕೆ ಕಾರಣ ಮಾಡಿದ್ದು ಬುದ್ಧಿನೇ. ಹ್ಮ್ ಆ ಬುದ್ಧಿ ಸರಿಯಾಗಿ ನಿಶ್ಚಯ ಮಾಡಿದ್ರೆ ಹ್ಮ್ ಇಷ್ಟೆಲ್ಲ ಕಷ್ಟಗಳು ಯಾರಿಗೆ ಆಗ್ತಿದ್ದಿಲ್ಲಮ್ಮ. ಹ್ಮ್ ಆದ್ರೆ ಬುದ್ಧಿ ಮಾಡೋದ್ ಬರಂಗಿಲ್ಲ ಅಂತ. ಹ್ಮ್ ಅದು ಬುದ್ಧಿಗೆ ಮಂಗಲ ಆಯ್ತು ಅಂದ್ರೆ ಆಗ್ತದೆ. ಹ್ಮ್ ಸರಿಯಾದದ್ ಗೊತ್ತಾಗ್ಬೇಕಕ್ಕ. ಹ್ಮ್ ಆವಾಗ ಮಂಗಲ ಆಗ್ತದ. ಅದು ಯಾರಿಂದ ಅಂದ್ರೆ ಉತ್ತಮರ ಸಂಘದಿಂದ ಅಂತ ಹೇಳ್ತಾ ಬಂದಾರಲ್ಲಿ. ಹ್ಮ್ ಈ ರೀತಿ ಜೀವಾತ್ಮ ಪರಮಾತ್ಮರ ಅಪರೋಕ್ಷ ಅನುಭವದ ಜ್ಞಾನವೇ ಸೌಮ್ಯಕ ಜ್ಞಾನ ಎನಿಸಿಕೊಳ್ಳುವುದು. ಹ್ಮ್ ಮಿಥ್ಯಾ ಜ್ಞಾನ ಅಂದ್ರೆ ಏನಮ್ಮ, ಅದೆಲ್ಲರಿಗೂ ಗೊತ್ತದ. ಹ್ಮ್ ವಸ್ತುಗಳು ಬೇರೆ, ಜಗತ್ತುಗಳು ಬೇರೆ, ದೇಶಗಳು ಬೇರೆ, ಜೀವಿಗಳು ಬೇರೆ, ಹ್ಮ್ ವಿಷಯಗಳು ಬೇರೆ. ಹ್ಮ್ ಈ ಜ್ಞಾನ ಎಲ್ಲರಿಗೂ ಆದಲ್ಲಮ್ಮ. ಹ್ಮ್ ಈ ಜ್ಞಾನಕ್ಕ ಮಿಥ್ಯಾ ಜ್ಞಾನ ಅಂತ ಕರೆದಾರ. ಹ್ಮ್ ಆದ್ರೆ ಇಲ್ಲಿ ಜೀವ ಪರಮಾತ್ಮರ ಏಕತ್ವದ ಜ್ಞಾನ. ಹ್ಮ್ ಇದು ಎದರಿಂದ ಉತ್ಪತ್ತಿ ಆಗ್ತದಮ್ಮ? ತತ್ವಮಸಿ ಮಹಾವಾಕ್ಯ ಹ್ಮ್ ಮತ್ತು ಅನಂತ ರೀತಿಯ ಪ್ರಜ್ಞಾನಂ ಬ್ರಹ್ಮ, ಹ್ಮ್ ಅಯಮಾತ್ಮಂ ಬ್ರಹ್ಮ, ಹ್ಮ್ ಅಹಂ ಬ್ರಹ್ಮಾಸ್ಮಿ, ಹ್ಮ್ ಇವುಗಳಿಂದ ಹ್ಮ್ ಉತ್ಪತ್ತಿಯಾದಂಥದ್ದೇ ಸೌಮ್ಯ ಜ್ಞಾನ. ಹ್ಮ್ ಆದರೆ ಇಲ್ಲಿ ವೇದಾಂತ ಶಾಸ್ತ್ರದಲ್ಲಮ್ಮ ಹ್ಮ್ ಜ್ಞಾನವೆಂದರೆ ಹ್ಮ್ ಪುಸ್ತಕದಿಂದ ಅಥವಾ ಗ್ರಂಥದಿಂದ ಹ್ಮ್ ಅರಿತಂತ ಅರಿವು. ಹ್ಮ್ ವಿಜ್ಞಾನವೆಂದರೆ ಹ್ಮ್ ಅಲ್ಲಿ ಜ್ಞಾನ, ಇದು ವಿಜ್ಞಾನ. ಹ್ಮ್ ವಿಜ್ಞಾನಕ್ಕೆ ಏನು ವ್ಯತ್ಯಾಸ ಅಂದ್ರೆ ಹ್ಮ್ ಇದು ವಿಶೇಷ ಜ್ಞಾನ ಇರ್ತದೆ. ಹ್ಮ್ ಅಲ್ಲಿ ಜ್ಞಾನದಲ್ಲಿ ಸಾಮಾನ್ಯ ಜ್ಞಾನ, ಮೊದಲೇ ಹೇಳಿದಂತೆ ಎಲ್ಲಾ ಜ್ಞಾನ ಇದೆ, ಹ್ಮ್ ಎಲ್ಲಾ ವಸ್ತುಗಳ ಜ್ಞಾನ ಅದ. ಹ್ಮ್ ಆದ್ರೆ ತನ್ನ ಜ್ಞಾನ ಅಲ್ಲಿಲ್ಲ. ಹ್ಮ್ ಇಲ್ಲಿ ವಿಜ್ಞಾನ ಜ್ಞಾನ ಅಂತ ಅಂದಾಗ ಇದು ವಿಶೇಷ ಜ್ಞಾನ ಅಂತ. ಹ್ಮ್ ಇದು ನೇರವಾದ ಅಪರೋಕ್ಷ ಜ್ಞಾನ. ಹ್ಮ್ ಆತ್ಮನು ನಾನೇ, ನನ್ನಲ್ಲಿರುವ ಆತ್ಮನು ಎಲ್ಲೆಲ್ಲಿಯೂ ಇರುವುದು ಅವನೇ. ಹ್ಮ್ ಅಂದ್ರೆ ಆತ್ಮ ನಾನು, ಹ್ಮ್ ನಾನೇ ಎಲ್ಲಾ ಕಡೆ ಪರಿಪೂರ್ಣವಾಗಿದ್ದೇನೆನ್ನುವಂತ ಹ್ಮ್ ವಿಚಾರ ಬರುವಂತದ್ದೇ ಇದು ಯಾವ ಜ್ಞಾನಮ್ಮ? ವಿಜ್ಞಾನಮಯ ಜ್ಞಾನ. ಹ್ಮ್ ಹಾಗೆ ಹ್ಮ್ ಈ ರೀತಿ ಅನುಭವದಿಂದ ನೇರವಾಗಿ ಬುದ್ಧಿಗೆ ಹೊಳೆದ ತಿಳಿವು. ಹ್ಮ್ ಇದು ಇಂದ್ರಿಯಗಳಿಗೆ ಹೊಳೆದಂತದ್ದಲ್ಲಮ್ಮ, ಹ್ಮ್ ಇದು ನೇರವಾಗಿ ಬುದ್ಧಿ ಅಂತ. ಹ್ಮ್ ಅದಕ್ಕ ಸೌಮ್ಯಕ ಜ್ಞಾನದಿಂದ ಮಾತ್ರವೇ ಹ್ಮ್ ಮಿಥ್ಯಾ ಜ್ಞಾನವು ನಾಶವಾಗಬಲ್ಲದು. ಹ್ಮ್
ಈ ಮಿಥ್ಯ ಜ್ಞಾನ ಸೌಮ್ಯಕ ಜ್ಞಾನ ಅಂತ. ಹ್ಮ್ ಅಂದ್ರೆ ಆತ್ಮಜ್ಞಾನ. ಹ್ಮ್ ನಾನು ಜೀವನೆಲ್ಲ ಶಿವನೇ ಸಹಜ, ಹ್ಮ್ ನಾನು ಹುಟ್ಟಿದವನಲ್ಲ, ಹ್ಮ್ ನಾನು ಸಾಯುವವನು ಅಲ್ಲ ಹ್ಮ್ ಅನ್ನುವ ಜ್ಞಾನವೇ ಹ್ಮ್ ಇದು ನಿಜವಾದ ಜ್ಞಾನ. ಹ್ಮ್ ಈ ರೀತಿ ಹ್ಮ್ ತದಾತ್ಮ ಅನಾತ್ಮನೋ ಸೌಮ್ಯ ವಿವೇಕ ನೈವ ಸಿದ್ಧತೆ ಹ್ಮ್ ತಥೋ ವಿವೇಕ ಕರ್ತವ್ಯ ಪ್ರತ್ಯಗಾತ್ಮ ಸದಾತ್ಮನೋ. ಹ್ಮ್ ಅಂದರೆ ಹ್ಮ್ ಜೀವಾತ್ಮ ಪರಮಾತ್ಮರ ಅಭೇದ ಜ್ಞಾನವು ಹ್ಮ್ ಯಾವುದರಿಂದ ಹುಟ್ಟುತ್ತದಂದ್ರೆ ಹ್ಮ್ ಆತ್ಮ ಅನಾತ್ಮ ವಸ್ತುಗಳ ಸರಿಯಾದ ವಿವೇಚನೆಯಿಂದ ಮಾತ್ರ. ಹ್ಮ್ ಅದಕ್ಕೆ ಅಲ್ಲೇನು ಹೇಳಿದ ಶಾಸ್ತ್ರಗಳಲ್ಲಿ ವಿವೇಕ, ಹ್ಮ್ ಅದು ಎಂಥ ವಿವೇಕ? ಆತ್ಮ ಅನಾತ್ಮಗಳ ಹ್ಮ್ ಸರಿಯಾದ ವಿವೇಚನೆ ಇರ್ಬೇಕು. ಮತ್ತೆ ಹ್ಮ್ ಅದ್ರ ಸ್ವಲ್ಪ ತಪ್ಪಿದ್ದಾದ್ರೆ ಮತ್ತೆ ಸಂಶಯ ಬರ್ತಾವ. ಹ್ಮ್ ಆದ್ದರಿಂದ ಪ್ರತ್ಯಗಾತ್ಮ ಮತ್ತು ಅನಾತ್ಮ ಹ್ಮ್ ಇವೆರಡನ್ನ ಚೆನ್ನಾಗಿ ಹ್ಮ್ ನಾವು ವಿಚಾರವನ್ನ ಮಾಡಬೇಕು. ಹ್ಮ್ ಅದು ವಿಚಾರ ಮಾಡದೇ ಇದ್ರೆ ಹ್ಮ್ ನಮಗೆ ಸೌಮ್ಯಕ ಜ್ಞಾನ ಹುಟ್ಟೋದಿಲ್ಲ. ಹ್ಮ್ ಸಾಮಾನ್ಯ ಜ್ಞಾನ ಅಂತೂ ಮೊದಲೇ ಆದ. ಹ್ಮ್ ಅದಕ್ಕಾಗಿ ನಾವೆಲ್ಲೋ ಹೊರಗೋದ್ರು ಕೂಡ ನಮ್ಮ ಮನೆಗೆ ಬರ್ತೀವಿ. ಹ್ಮ್ ಮತ್ತೆ ಆ ಜ್ಞಾನ ಇದ್ದಿಲ್ಲ ಅಂದ್ರೆ ಹ್ಮ್ ನಾವು ಮನೆ ಬಿಟ್ಟು ಹೋಗಿ ಬರುವಾಗ ಇನ್ನೊಬ್ಬರ ಮನೆಗೆ ಹೋಗೋದಾಗಿತ್ತು. ಹ್ಮ್ ಹಾಗಾಗಿಲ್ಲಲ್ಲ, ಇಲ್ಲ. ಯಾರ ಮನೆಗೆ ಅವರೇ ಹೋಗ್ತಾರಂತ. ಹ್ಮ್ ಈ ಜ್ಞಾನ ಇದ್ರೂ ಕೂಡ ಇದು ಸಾಮಾನ್ಯ ಜ್ಞಾನ. ಇದು ಹ್ಮ್ ಆತ್ಮನಾತ್ಮಗಳ ವಿವೇಚನೆ ಹ್ಮ್ ಅದರ ವಿಶ್ಲೇಷಣೆಗಳಿಂದ ಸೌಮ್ಯಕ ಜ್ಞಾನ ಉತ್ಪನ್ನವಾಗುವುದು. ಹ್ಮ್ ಅದು ವಿಶ್ಲೇಷಣೆ ಮಾಡಿ ತಿಳ್ಕೊಬೇಕಮ್ಮ. ಹ್ಮ್ ಆತ್ಮಂತ ಯಾಕೆ ಅನ್ಬೇಕು, ಅನಾತ್ಮಂತ ಯಾಕೆ ಅನ್ಬೇಕು? ಹ್ಮ್ ಆತ್ಮನಿಗೆ ಚೈತನ್ಯ ಇದೆ, ಹ್ಮ್ ಅರಿವಿದೆ, ಹ್ಮ್ ಅದರಲ್ಲಿ ಮರೆವಿ ಎಂಬುದು ಇಲ್ಲ. ಹ್ಮ್ ಮತ್ತು ಅದು ಯಾವ ಕಾಲದಲ್ಲಿಯೂ ಕೂಡ ಇರುವುದು. ಹ್ಮ್ ಅನಾತ್ಮವಾದಂತ ದೇಹ, ಹ್ಮ್ ಬುದ್ಧಿ, ಮನಸ್ಸು ಇವು ಹ್ಮ್ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದೆ ಇರುವಂತವು. ಹ್ಮ್ ಈ ರೀತಿಯಾಗಿ ವಿಚಾರ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಹ್ಮ್ ಏನಾಗ್ತದ್ರಿ ಅಂದ್ರೆ ಸೌಮ್ಯಕ ಜ್ಞಾನ ಉತ್ಪನ್ನ ಆಗ್ತದೆ. ಹ್ಮ್ ಆದರೆ ಹ್ಮ್ ಈ ಹುಟ್ಟಿದಂತ ಜ್ಞಾನ ಅಂದ್ರೆ ಮನನ ಹ್ಮ್ ಸತತವಾಗಿರ್ಬೇಕಂದ್ರೆ ನೋಡ್ರಿ, ಹ್ಮ್ ಯಾವಾಗಲೂ ಮನನದಲ್ಲಿ ಕಾಲ ಕಳೀತಾ ಇರಬೇಕು. ಹ್ಮ್ ಇಲ್ಲವಾದರೆ ನಮ್ಮ ಪೂರ್ವ ವಾಸನೆಗಳ ಬಲದಿಂದ ಹ್ಮ್ ನಾವು ಪುನಃ ಪುನಃ ಹ್ಮ್ ಜಡವಾದ ಉಪಾಧಿಗಳೇ ನಾವೆಂದುಕೊಂಡು ಹ್ಮ್ ಆ ಜಡವಾದ ಉಪಾಧಿಗಳು ಅನಾತ್ಮ ಆದರೂ ಕೂಡ ಹ್ಮ್ ಅದರಲ್ಲಿ ನಾವು ತಾದಾತ್ಮ್ಯದಿಂದ ಕೂಡಿಕೊಂಡು ಹ್ಮ್ ವಿವೇಕ ವಿವೇಚನೆಗಳಿಂದ ನಮ್ಮ ಒಳಗಿರುವ ಹ್ಮ್ ಪ್ರತ್ಯಗಾತ್ಮನೇ ಎಲ್ಲೆಲ್ಲಿಯೂ ವ್ಯಾಪಿಸಿರುವ ಪರಮಾತ್ಮನೆಂಬ ಹ್ಮ್ ಅರಿವು ನಮಗ ನಿಶ್ಚಯ ಆಗ್ತದೆ. ಹ್ಮ್ ಮತ್ತೆ ಅದನ್ನ ಸತತ ಅಂದ್ರೆ ಯಾವಾಗಲೂ ವಿಚಾರ ಮಾಡದೆ ಹ್ಮ್ ಯಾವತ್ತೋ ಒಂದು ಸಲ ವಿಚಾರ ಮಾಡಿದ್ದಾದರೆ ಹ್ಮ್ ಮೊದಲಿನ ವಾಸನೆಗಳು ಸುಟ್ಟು ಹೋಗಿಲ್ಲ. ಮಿನ್ನ ಹ್ಮ್ ಅವು ಇನ್ನ ಬದುಕಿದ್ದಾವ. ಹ್ಮ್ ಉದಾಹರಣೆ, ಹ್ಮ್ ಈಗ ಒಬ್ಬ ಮನೆಗೆ ಕನ್ನ ಹಾಕ್ಲಿಕ್ಕೆ ಒಬ್ಬ ಕಳ್ಳ ಬಂದಾನ. ಹ್ಮ್ ಆ ಕಳ್ಳ ಏನ್ ಮಾಡ್ತಾನಂದ್ರೆ ಹ್ಮ್
ಕಳ್ಳತನ ಮಾಡುವ ಸಂದರ್ಭದಲ್ಲಿ ಹ್ಮ್ ಏನೋ ಶಬ್ದ ಆದಾಗ ಹ್ಮ್ ಮನೆಯ ಮಾಲೀಕ ಒಡೆಯ ಹ್ಮ್ ಯಾರು ಯಾರು ಅಂತ ಹೇಳಿ ಕೂಗ್ತಾನ್ರಿ. ಹ್ಮ್ ಅವಾಗ ಅವನ್ ಏನ್ ಮಾಡತಾನಂದ್ರೆ ಹ್ಮ್ ಓ ಮನೆಯಲ್ಲಿ ಎಚ್ಚರವಿದ್ದಾರೆ ಅಂತ ತಿಳ್ಕೊಂಡು ಹ್ಮ್ ಮನೆಯ ಸುತ್ತಿರುವ ಕಾಂಪೌಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅಡಗಿ ಕುಳಿದಿರ್ತಾರೆ. ಹ್ಮ್ ಹೌದಲ್ಲಮ್ಮ? ಹ್ಮ್ ಪುನಃ ಸ್ವಲ್ಪ ಹೊತ್ತಾದ ಮೇಲೆ ಹ್ಮ್ ಆ ಮನೆಯ ಯಜಮಾನಿಗೆ ಗಾಢವಾದ ನಿದ್ರೆ ಹತ್ತಿದೆ ಅಂತ ಗೊತ್ತಾದಾಗ ಹ್ಮ್ ಪುನಃ ಬಂದು ಆ ಮನೆಯಲ್ಲಿರುವಂತ ವಸ್ತುಗಳನ್ನ ದೋಚಿಕೊಂಡು ಹೋಗ್ತಾನ ನೋಡ್ರಿ. ಹ್ಮ್ ಹೋಗ್ತಾರಿಲ್ರಿ? ಹ್ಮ್ ಅದರಂಗೆ ಹ್ಮ್ ನಾವು ಬಹಳ ಎಚ್ಚರ ತಪ್ಪಿದೀವಿ ಆತ್ಮಾನಾತ್ಮ ವಿಚಾರದ ಬಗ್ಗೆ. ಹ್ಮ್ ಹ್ಮ್ ಮನನ ಮಾಡ್ತಾ ಇರದೇ ಇದ್ರೆ ಹ್ಮ್ ಅವ್ರು ಕಳ್ಳ ಪೂರ್ತಿ ನಿವೃತ್ತಿ ಆಗಿಲ್ಲ, ಗೋಡೆ ಮರೆಯಲ್ಲೇ ಅಡಗಿದ್ದ. ಹ್ಮ್ ಹೌದಲ್ಲಮ್ಮ? ಹ್ಮ್ ಅದಕ್ಕಾಗಿ ಬಹಳ ಸರಳವಾಗಿ ಮತ್ತೆ ಮನೆಯನ್ನು ದೋಚಿ ಹೋದ. ಹ್ಮ್ ಅದರಂತೆ ಈ ಜಡವಾದ ವಸ್ತುಗಳು ಹ್ಮ್ ನಮ್ಮ ಮರೆಯಲ್ಲೇ ಇರ್ತಾವ, ಬಹಳ ದೂರ ಇಲ್ಲ. ಹ್ಮ್ ಕಳ್ಳ ಮನೆಯಲ್ಲೇ ಅಡಿಗೆದಂಗ ಹ್ಮ್ ಈ ಎಲ್ಲಾ ಜಡವಾದ ವಸ್ತುಗಳೇನಾವಮ್ಮ, ಹ್ಮ್ ಈ ಅನಿತ್ಯವಾದ ವಿಷಾದಗಳು ನಮ್ಮ ಹೊರಗೆ ನಮ್ಮ ಸಮೀಪನೇ ಆರ್ತಾವ. ಹ್ಮ್ ಮತ್ತ ನಾವೇನ